RCB ವರ್ಸಸ್ KKR ಮ್ಯಾಚ್. ವಿರಾಟ್ ಕೊಹ್ಲಿ ಅವರು ಚೇಸಿಗೆ ನಿಂತ್ಕೊಂಡ್ರೆ ಚೇಸ್ ಆಗುತ್ತೆ, ಇತಿಹಾಸನೇ ರಚನೆ ಕೂಡ ಆಗುತ್ತೆ. ಹೆಂಗಿತ್ತು ಚೇಸ್ ಇವತ್ತು? ಟಾಸ್ ಗೆದ್ದು ನಾವು ಬೌಲಿಂಗ್ ಚೂಸ್ ಮಾಡಿದ್ವಿ, 193 ಹೊಡ್ಸ್ಕೊಂಡ್ವಿ. ರೀಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ವಿ. ಆದ್ರೆ ಜೇಕೋಬ್ ಡಫಿ ರೀಪ್ಲೇಸ್ಮೆಂಟ್ ಮಾಡಿರೋದು ಆಡಕ್ಕೆ ಅಪ್ಪ, 4 ಓವರ್ಗೆ 45 ಹೊಡ್ಸ್ಕೊಳ್ಳಿ ಅಂತ ಅಲ್ಲ. ಇನ್ನೊಂದು ಚೇಂಜಸ್ ಮಾಡಿದ್ವಿ ನಾವು. ಸುಯೇಶ್ ತೆಗೆದ್ಬಿಟ್ಟು ವೆಂಕಟೇಶ್ ಅವ್ರು ಬ್ಯಾಟಿಂಗು ಮಾಡಿಲ್ಲ, ಬೌಲಿಂಗು ಮಾಡಿಲ್ಲ, ಫೀಲ್ಡಿಂಗ್ ಅಲ್ಲಿ ಕಾಣಿಸೇ ಇಲ್ಲ ನಮಗೆ. ಆ 2 ಚೇಂಜ್ ಏನಕ್ಕೆ ಮಾಡಿದ್ವಿ ಅಂತ ಗೊತ್ತಿಲ್ಲ. ಅದಾದ್ಮೇಲೆ 197 ಲಾಸ್ಟ್ ಟೈಮೇ 167 ಹೊಡೋಕೆ ತಡ್ಕಾಡ್ಬಿಟ್ಟಿದ್ವಿ. ಭುವನೇಶ್ವರ್ ಗೆಲ್ಸಿದ್ರು. ಈ ಸರಿ ಹೊಡಿತೀವ ಅಂತ ನೋಡಿದಾಗ ವಿರಾಟ್ ಕೊಹ್ಲಿ ಅವರು 2 ಅಷ್ಟೇ ಡಕ್ಔಟ್ ಆಗಿರೋದು. ನಾನೇ ನಿಂತ್ಕೊಂಡು ಸೆಂಚುರಿ ಹೊಡೆದ್ಬಿಟ್ಟು ನಿಮ್ಗೆಲ್ಲ ಗೆಲ್ಸ್ಕೊಡ್ತೀನಿ ಅಂದ್ಬಿಟ್ಟು ಫಸ್ಟ್ ಬಾಲೇ ಹೊಡೆದಿದ ತಕ್ಷಣ ಹಿಂಗೆ ಅಂದ್ಬಿಟ್ಟು ದೊಡ್ಡದಾಗೆ ಸಿಗ್ನಲ್ ಕೊಟ್ಬಿಟ್ರು. ಈಸಿಯಾಗಿ 200 ಹತ್ರ ಇರೋ ಚೇಸ್ ಹೆಂಗ್ ಮಾಡಬೇಕು ಅಂತ RCB ವಿರಾಟ್ ಕೊಹ್ಲಿ ಇಬ್ರು ತೋರಿಸ್ಕೊಟ್ರು. ಇದ್ರ ಬಿಟ್ಟು KKR ಬಗ್ಗೆ ಒನ್ ಪ್ಲೇಯರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮನೀಶ್ ಪಾಂಡೆ ಗುರು, ಎಂತ ಕ್ಯಾಚ್ ಗುರು. ಅದ್ರ ಟಿಮ್ ಡೇವಿಡ್ ಅಲ್ಲಿ ಜುಪ್ ಅಂತ ಹಿಡಿದ್ಬಿಟ್ರು. ನಾವಲ್ಲ, ಅಲ್ಲಿರೋ ಔಟ್ ಟೀಮ್ ಮೇಟ್ಸು, ಅಪರೆಂಟ್ ಟೀಮ್ ಮೇಟ್ಸು, ಡಗ್ಔಟ್ ಎಲ್ಲಾರು ಹಿಂಗ್ ಶಾಕಲ್ಲವ್ರೆ. ಮನೀಶ್ ಪಾಂಡೆ ಒನ್ ಆಫ್ ದ ಗ್ರೇಟೆಸ್ಟ್ ಫೀಲ್ಡ್ ಆಫ್ ಇಂಡಿಯನ್ ಕ್ರಿಕೆಟ್. ನಿಮ್ಗಂತೂ ದೊಡ್ಡ ಸೆಲ್ಯೂಟು. ಮತ್ತೆ 2ರಿಂದ ಫಸ್ಟ್ ಪೊಸಿಷನ್ ಬಂದಿದ್ದೀವಿ. ಎಲ್ಲರೂ ಅಹಮದಾಬಾದ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡು, ಯಾಕಂದ್ರೆ ನಾವು ಫೈನಲ್ಸ್ ಹೋಗೋದಂತೂ ಪಕ್ಕ. ಫಾಲೋ ಮಾಡದೆ ನೀವೆಲ್ಲೂ ಹೋಗಬೇಡಿ, ಅದು ಪಕ್ಕ. ಬರಲಾ? ಬಾಯ್, ಗಮತ್ ಮಾಡ್ತಾರೆ. ಬಾಯ್.